ಬರದ ಮಧ್ಯೆ ಕರ್ನಾಟಕಕ್ಕೆ ಮತ್ತೆ ಬರ ಸಿಡಿಲು ಬಡದಂತಾಗಿದೆ. 15 ದಿನ 12,000 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಹೇಳಿ ಆದೇಶ ಹೊರಡಿಸಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ತಮಿಳುನಾಡಿಗೆ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ಈಗ ಶಿಫಾರಸನ್ನ ಮಾಡಿದೆ. ಬರದ ಮಧ್ಯೆ ಕರ್ನಾಟಕಕ್ಕೆ ಮತ್ತೆ ಬರ ಸಿಡಿಲು ಬಡಿದಿರುವಂತದ್ದು. 15 ದಿನ 12,000 ಕ್ಯೂಸೆಕ್ ನೀವು ಬಿಡಲೇಬೇಕು ಅಂತ ಹೇಳಿ ಈಗ ಆದೇಶವನ್ನ ಹೊರಡಿಸಿರುವಂತದ್ದು ಸುಪ್ರೀಂ. ತಮಿಳುನಾಡಿಗೆ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನು ಕೂಡ ಮಾಡಿದೆ. ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಸದ್ಯ ಈಗ ಕರ್ನಾಟಕ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದೆ. ಮಳೆ ಇಲ್ಲ, ನಿತ್ಯ 1 TMC ನೀರು ಹರಿಸಿ ಅಂದ್ರೆ ಹೆಂಗೆ, ಇಷ್ಟು ನೀರು ಬಿಡೋಕೆ ಸಾಧ್ಯವೇ ಇಲ್ಲ ಅಂತ ಅಧಿಕಾರಿಗಳು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ನಾವು ಗಮನಿಸ್ತಾ ಇದ್ವಿ, ಸಿಡಬ್ಲ್ಯೂಆರ್ಸಿ ಏನೋ ಆದೇಶ ಹೊರಡಿಸಿದೆ, ನೀವು ಪ್ರತಿದಿನ ಇಷ್ಟು ಕ್ಯೂಸೆಕ್ ನೀರು ಬಿಡಲೇಬೇಕು, ಶಿಫಾರಸು ಮಾಡಿದೆ. ಈಗ ತಮಿಳುನಾಡಿಗೆ ನೀವು ನೀರು ಹರಿಸಲೇಬೇಕಪ್ಪ, ಅದು ಕೂಡ 15 ದಿನ ನೀವು ನೀರು ಬಿಡಲೇಬೇಕು, 12,000 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಹೇಳಿ ಆದೇಶವನ್ನ ಹೊರಡಿಸಿರುವಂತದ್ದು. ಈಗ ಬರದ ಮಧ್ಯೆ ಕರ್ನಾಟಕಕ್ಕೆ ಮತ್ತೆ ಬರ ಸಿಡಿಲು ಬಡ್ದಿರುವಂತದ್ದು. 15 ದಿನ ನೀವು ಅದೇನ್ ಮಾಡ್ತಿರೋ ಗೊತ್ತಿಲ್ಲ, 12,000 ಕ್ಯೂಸೆಕ್ ನೀರನ್ನ ಬಿಡಲೇಬೇಕು ಅಂತ ಹೇಳಿ ಸುಪ್ರೀಂ ಈಗ ಆದೇಶವನ್ನ ಹೊರಡಿಸಿದೆ. ಸದ್ಯ ತಮಿಳುನಾಡಿಗೆ ನೀರು ಬಿಡಲೇಬೇಕು ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಕೂಡ ಶಿಫಾರಸ್ ಮಾಡಿದೆ. ಸದ್ಯ ಈ ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಇಡೀ ಕರ್ನಾಟಕದ ಜನತೆ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ನೋಡಿ, ಕರ್ನಾಟಕದಲ್ಲಿ ಮಳೆ ಇಲ್ಲ, ಯಾವ ಆಧಾರದ ಮೇಲೆ 12,000 ಕ್ಯೂಸೆಕ್ ನೀರು ಹರಿಸಿ ಅಂತ ಹೇಳ್ತೀರಾ ನೀವು? 15 ದಿನದಲ್ಲಿ ಮಳೆ ಇಲ್ಲ, ಜಲಾಶಯ ತುಂಬಿಲ್ಲ, ಜಲಾಶಯದ ನೀರು ಕೆಳಮಟ್ಟಕ್ಕೆ ಹೋಗಿದೆ, ಏನೋ ಅಲ್ಪ ಸ್ವಲ್ಪ ನೀರಿದೆ, ಅದರಲ್ಲಿ 30 TMC ನೀರು ಪರಿಸರಕ್ಕೆ ಬೇಕು. ಹಾಗಾದ್ರೆ ನಾವೇನ್ ಕುಡಿಯೋಣ? ಮಳೆ ಆಗ್ತಾ ಇದ್ರೆ ಬಿಡ್ಬೋದು, ಸರಿ ಅಪ್ಪ ಹೋಗ್ಲಿ ತಗೊಳ್ಳಿ ನೀರು ಅನ್ಬೋದು. ನೀರೇ ಇಲ್ಲ, ಏನ್ ಮಾಡೋದು? ಇಷ್ಟು ನೀರು ಬಿಡೋಕೆ ಸಾಧ್ಯವೇ ಇಲ್ಲ ಅಂತ ಒಂದ್ ಕಡೆ ಅಧಿಕಾರಿಗಳು ಹೇಳ್ತಾ ಇದ್ರೆ, ಮತ್ತೊಂದ್ ಕಡೆಗೆ ಕರ್ನಾಟಕದಲ್ಲಿ ಪ್ರೊಟೆಸ್ಟ್ ಮೇಲೆ ಪ್ರೊಟೆಸ್ಟ್ಗಳು ಶುರು ಆಗ್ತಾ ಇದೆ. ಅನ್ನದಾತರು, ಸಾಮಾಜಿಕ ಹೋರಾಟಗಾರರು ಎಲ್ಲರೂ ಬೀದಿಗೆ ಬಿದ್ದು ಪ್ರೊಟೆಸ್ಟ್ ಗಳನ್ನ ಮಾಡ್ತಾ ಇದ್ದಾರೆ, ಅದು ಕೂಡ ಸುಪ್ರೀಂ ಆದೇಶವನ್ನ ಪ್ರಶ್ನಿಸಿ. ಸೊ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಈ ಸುಪ್ರೀಂಗೆ ನೀರು ಬಿಡಿ ಅಂತ ಹೇಳಿದೆ, ಏನು ಉತ್ತರ ಕೊಡ್ತಾರೆ? ಅವರ ಆದೇಶದಂತೆ ನೀರು ಬಿಡಲೇಬೇಕು ಅಂತ ಹೇಳಿ ಬಿಡ್ತಾರಾ ಏನು ಅನ್ನೋದನ್ನ ಗಮನಿಸಬೇಕು. ಮತ್ತಷ್ಟು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಪ್ರತಿದಿನ 12,000 ಕ್ಯೂಸೆಕ್ ನೀರು ಹರಿಸೋಕೆ ಶಿಫಾರಸು ಮಾಡಿದೆ CWMA. ಕೆಲವೇ ಕ್ಷಣಗಳಲ್ಲಿ ಮತ್ತೆ ದೆಹಲಿಯಲ್ಲಿ ಸಭೆ ಕೂಡ ಮಾಡ್ತಾ ಇದೆ CWMA. ಕಾವೇರಿ ನೀರು ಬಿಡುವ ಬಗ್ಗೆ ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಾಗುತ್ತೆ. ಒಂದ್ ವೇಳೆ ಇದೇ ಆದೇಶವನ್ನ ನೀಡುತ್ತಾ ಅಥವಾ ಈ ಆದೇಶವನ್ನ ಮಾರ್ಪಾಡು ಮಾಡುತ್ತಾ ಕಾದು ನೋಡ್ಬೇಕಾಗಿದೆ. ಸದ್ಯ ಕುತೂಹಲ ಕೆರಳಿಸಿದೆ CWMA ಅಧಿಕಾರಿಗಳ ಸಭೆ. ಈಗ CWMA ಒಂದು ಆದೇಶ ಹೊರಡಿಸಿದೆಯಲ್ಲ, ಹೈಕೋರ್ಟ್ ಇಂದ ಆದೇಶ ಬಂತು, ನಾವು ಹೈಕೋರ್ಟ್ ಇಂದ ಆದೇಶ ಬಂದ್ರೂ ಕೂಡ ನೀರು ಬಿಡ್ಲಿಲ್ಲ. ಹಾಗಾಗಿ ತಮಿಳುನಾಡು ಸುಪ್ರೀಂ ಕೋರ್ಟ್ ಕದ ತಡ್ತು. ಈಗ ಸುಪ್ರೀಂ ಕೋರ್ಟ್ 15 ದಿನದಲ್ಲಿ 12,000 ಕ್ಯೂಸೆಕ್ ನೀವು ನೀರು ಹರಿಸಲೇಬೇಕು ಅಂತ ಹೇಳಿ ಆದೇಶ ಕೊಟ್ಟಿದೆಯಲ್ಲ. ಸೊ ಈಗ ಕರ್ನಾಟಕದಲ್ಲಿ ಪ್ರೊಟೆಸ್ಟ್ಗಳು ಆಗ್ತಾ ಇದೆ. ರೈತರು, ಅನ್ನದಾತರು, ಸಂಘಟನಾಕಾರರು ಎಲ್ಲರೂ ಕೂಡ ಬೀದಿಗೆ ಬಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಹಾಗಾಗಿ ಈಗ ಸದ್ಯಕ್ಕೆ CWMA ಮತ್ತೆ ಕುತ್ಕೊಂಡು ಚರ್ಚೆಯನ್ನ ಮಾಡ್ತಾ ಇದೆ ಈ ಕಾವೇರಿ ನೀರು ಬಿಡುವ ಬಗ್ಗೆ. ಸಭೆಯಲ್ಲಿ ಮತ್ತೊಂದು ಸುತ್ತಿನ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ. ಸೊ ಹಾಗಾಗಿ ಅಷ್ಟೇ ಪ್ರಮಾಣದ ನೀರು ಬಿಡಬೇಕು ಅಂತ ವಾದ ಮಾಡುತ್ತಾ ಅಥವಾ ಇದನ್ನ ಮಾರ್ಪಾಡು ಮಾಡುತ್ತಾ, ಇಲ್ಲ ಇದರಲ್ಲಿ ಒಂದ್ ಸ್ವಲ್ಪ ಕಡಿಮೆ ಮಾಡಿ ನೀರು ಬಿಡಿ ಅಂತ ಹೇಳುತ್ತಾ, ಸೊ ಏನು ನಿರ್ಧಾರ ತೆಗೆದುಕೊಳ್ತಾರೆ? ಸದ್ಯ ಕುತೂಹಲ ಕೆರಳಿಸಿದೆ CWMA ಅಧಿಕಾರಿಗಳ ಈ ಒಂದು ಸಭೆ.